ಭೂಮಿ ಕಳೆದುಕೊಂಡ ಮಕ್ಕಳಿಗೆ ಕೆಲಸ ಕೊಡದ ಅಧಿಕಾರಿಗಳಿಗೆ, ಭೂಮಿ ಕಳೆದುಕೊಂಡ ಮಕ್ಕಳಿಗೆ ಕೆಲಸ ಕೊಡದ ಕಾರ್ಖಾನೆ ಮಾಲೀಕನಿಗೆ, ನೀತಿ ನಿಯಮಗಳನ್ನು ಗಾಳಿಗೆ ತೂರಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು. ಸರ್ಕಾರ ಒತ್ತೆ ಸರ್ಕಾರ, ಕಾನೂನಂತೆ ಕಾನೂನು, ಲೋಟಿಗೆ ನಾವು, ಲೂಟಿಗೆ ನಾವು, ಹೇಳಿಕೆ ನಾವು. ಅಯ್ಯಯ್ಯೋ ಅಂದ್ರೆ ಅವನೊಬ್ಬ ಭ್ರಷ್ಟ. ಈ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಅವನೊಬ್ಬ ಭ್ರಷ್ಟ. ಈ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಅವನೊಬ್ಬ ಭ್ರಷ್ಟ. ಈ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ಲಿ 47-48ರಲ್ಲಿ ಅಕ್ರಮ ಕ್ರಸರದು ಸರ್ಕಾರಿ ಜಾಗ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡೋಕ್ಕೆ ಬರಲ್ಲ. ಇವರು ಪರ್ಮಿಟ್ ಇಲ್ಲ. ಇಡೀ ಕ್ರಿಸ್ಸರ್ ಲಾರಿಗಳಿಗೆಲ್ಲ ನಂಬರ್ ಇಲ್ಲ. ದಿನ 400-500 ಲಾರಿ ಓಡಾಡ್ತವೆ. ನಮ್ಮ ರೈತರು ಲಾರಿ ಬಿಟ್ಟರೆ ತಗೊಳಲ್ಲ ಕ್ರಿಸ್ಸರ್ನವರು. ಅವ್ರಿಗೆ ನಂಬರ್ಗಳಿರಲ್ಲ. ಯಾವಂಗನ ಈಗ ಮೊನ್ನೆ ನರಸೀಪುರದ ಹತ್ರ 2-3 ಆಕ್ಸಿಡೆಂಟ್ ಅದು. RTOಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ, ಪತ್ರಕರ್ತರೆಲ್ಲ ಎಲ್ಲ ಬರೆದ್ರು. ಆದರೂ ಏನು ಸರ್ಕಾರ ಜಿಲ್ಲಾಡಳಿತಕ್ಕೆಲ್ಲ ಹಾಕಿದ್ವಿ. ಅಲ್ಲೇ ಒಂದು ಇದನ್ನು ಮಾಡಬೇಕಾಯ್ತು ಇವರು, ಯಾವುದು ಪರ್ಮಿಟ್ ಕೊಡೋಕ್ಕೆ ಚೆಕ್ ಪೋಸ್ಟ್ನ ಇಲ್ಲಿವರೆಗೂ ಮಾಡಿಲ್ಲ. ನಾನು ಸತತವಾಗಿ 5-6 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಲೇ ಇದ್ದೀವಿ. ಆಮೇಲೆ ಇವಾಗ ಮೊನ್ನೆ ಏನು ರೈಟ್ ಫಿಕ್ಸ್ ಆಯಿತು 2 ಕೋಟಿ, ಆ ರೈಟ್ ಕೊಟ್ಬಿಡ್ಲಿ ಇವ್ರೀಗ. ನಮ್ಮ ಬಿಲ್ಲಿಂಗುಟೆ 120 ಎಕರೆ ಇಂಥ AGP ಕಂಪ್ನಿಯವರು ತಗೊಂಡಿರೋದು 20-30. ಈಗ 7-8 ವರ್ಷ ಆದಮೇಲೆ ಈ ಹುಡುಗರಿಗೂ ಕೆಲಸ ಇಲ್ಲ. ಅದರಲ್ಲೂ ಸುಮಾರು ಕೋರ್ಟ್ಗೆ ಬಿದ್ದವೆ. ಕೋರ್ಟ್ಗೆ ಬಿದ್ದವ್ರ ಗತಿ ಏನಾಗಬೇಕು? ನಮ್ಮ ಉದ್ದೇಶ ಏನಿಲ್ಲ. ಇಲ್ಲಿಂದ ಗಂಗಾಧರ್ ಅವರು ಹೋಗಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಕೆಲಸ ಮಾಡ್ಬೇಕು. ಈಗ ಅವ್ರು ಅಮೇರಿಕಾದಲ್ಲಿ MS ಮಾಡಿ ಬಂದ್ಬಿಟ್ಟಿದ್ದೀನಿ ಅಂದರೆ ನಮ್ಮಲ್ಲಿ MS ಮಾಡಿರೋರು ಇಲ್ವಾ? ನೀನು ಅಮೇರಿಕಾದ MS ಮಾಡ್ಬಿಡಿ, ಅಮೇರಿಕಾ ಉದ್ಧಾರ ಮಾಡೋಕೆ ಹೋಗಿದ್ಯಾ? ನಮ್ಮ ಕರ್ನಾಟಕದಲ್ಲಿ MS ಮಾಡ್ಬೋದಾಯ್ತಲ್ಲ. ಇವರು ನನಗೆ ಬೇರೆ ಬೇರೆ ಕಡೆಯಿಂದ ಪ್ರೆಜರ್ ಮಾಡಿಸ್ತಾರೆ. ನಾಳೆ ಸ್ಟ್ರೈಕ್ ಬಿಡಿ, ನಾಳೆ ಸ್ಟ್ರೈಕ್. ಏನು ಉದ್ದೇಶ ಸ್ಟ್ರೈಕ್ ಬಿಡೋದು? ನನ್ನ ಹೆಂಡತಿ ಮಕ್ಳು ತಗೊಂಡೋಗ್ತಾಯಿದ್ದೀನಪ್ಪ. ನಮ್ಮ ಅಧ್ಯಕ್ಷರು, ನಾವು, ನಮ್ಮ ರೈತಾಪಿ ವರ್ಗ ನಿಮಗೋಸ್ಕರ, ನಮ್ಮ ಬಿಲ್ಲಿಂಗುಟೆ ನಮ್ಮ ರೈತರ ಮಕ್ಳಿಗೋಸ್ಕರ ಇರೋದು ನಾವು. ನಮಗೆ ಪ್ರೆಜರ್ ಮಾಡಿಸೋದೇನಾಯ್ತು ಅವ್ರಿವ್ರ ಕೈಲಿ? ನಾನು ಯಾವುದಕ್ಕೂ ಎದುರಲ್ಲ. ನಾವು ಇದಕ್ಕೆ ಯಾವುದಕ್ಕೂ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ, ನಮ್ಮ ತಂದೆ ತಾಯಿ ಮಕ್ಕಳಿಗೆ ಒಳ್ಳೇದಾಗಬೇಕು. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನು ಇವತ್ತು ಅವ್ರಿಗೆಲ್ಲ ನ್ಯಾಯ ಸಿಗಬೇಕು. ಇವತ್ತೇನು 4 ಕೋಟಿ ಆಗಿದೆ ಹನುಮಂತಪುರದ, ಆ ರೈಟ್ ಕೊಟ್ಬಿಡ್ಲಿ. ನೀವು ಕಾಂಟ್ರಾಕ್ಟ್ ಯಾವನ್ಗಾನ ಕೊಡಿ, ಆ ರೈಟ್ ಕೊಡಿ ನಮ್ಗೆ. ಇವಾಗ ಅವ್ರ ಮಾವ ಕ್ರಸ್ಸರ್ಗಳು ಅವ್ರದ್ದು ಈಗ ಬೇರೆ ರೈತರಿಂದ 600 1 ಟನ್ 500-600 ಇದ್ರೆ ಅವ್ರು 800 ಹಾಕ್ತಾನೆ. ಆ ಕಂಪ್ನಿ ಒಪ್ಕೊಂತದೆ. ಈ ಫಾರಿನ್ ಕಂಪ್ನಿ ಇದು ಯಾವುದು KG ಜಾರ್ಜ್ ಅಲ್ವಾ ಕಂಪ್ನಿ? ಟೋಟಲ್ ಏನು ನಾವು ನಮ್ಮ ರೈತರಿಗೆ ಕೆಲಸ ಕೊಡ್ಬೇಕು. ಅವನು ಕಂಪ್ನಿಯಿಂದ ವಜಾ ಆಗಬೇಕು.